ದಯವಿಟ್ಟು ನಮ್ಮ ವಿದ್ಯುತ್ ವ್ಯವಸ್ಥಾಪಕರು ಲೈಟ್ಸ್ ಆನ್ ಮಾಡಿ. ಈಗಾಗಲೇ ಸೂರ್ಯಾಸ್ತಮದ ಸಂದರ್ಭ ಸಮೀಪಿಸ್ತಾ ಇದೆ. ಇದೀಗ ಹೊನಲು ಬೆಳಕಿನಲ್ಲಿ ಪಂದ್ಯಗಳು ಪ್ರಾರಂಭವಾಗುತ್ತೆ. ಬಲಿಷ್ಠ ತಂಡಗಳ ಭವಿಷ್ಯ, ರಣರೋಚಕ ಪಂದ್ಯಗಳು, ಒಂದಕ್ಕಿಂತ ಒಂದು ಮಿಗಿಲಾದ ಉತ್ಸಾಹಿ ನವತರುಣ ನಡುವಿನ ಮೈ ನವಿರೇಳಿಸುವಂತ ಪಂದ್ಯಗಳು ಇದೀಗ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಅಂಕಣ ಒಂದರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವೈಎಫ್ಎ ಹೆಬ್ಬಾಳ್ ನಡುವಿನ ಜಿದ್ದಿನ ಆರಂಭಿಕ ಪಂದ್ಯ. ನಾಗ ಡಿಫೆನ್ಸ್ ನಲ್ಲಿ ಒಂದು ಆರಂಭಿಕ ವೈಫಲ್ಯ ಕಂಡುಕೊಳ್ತಾ ಇದೆ ವೈಎಫ್ಎ ಹೆಬ್ಬಾಳ್ ತಂಡ. ಒಂದು ಅಂಕವನ್ನು ಎದುರಾಳಿಗೆ ನೀಡ್ತಾ ಪ್ರಥಮ ರೈಡಿಂಗ್ ಪಾಯಿಂಟ್ ಅನ್ನು ಗಳಿಸಿಕೊಟ್ಟು ಭಾರತ್ ಸ್ಪೋರ್ಟ್ಸ್ ಕ್ಲಬ್ 1-0 ಇನ್ ಫೇವರ್ ಆಫ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಅಂಕಣ ಎರಡರಲ್ಲೂ ಕೂಡ ಸಮರ ಪಂದ್ಯಗಳ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಉತ್ತಮವಾದಂತಹ ಒಂದು ದಾಳಿ. ಹನುಮ ಶಿವ ಹಾಗೂ ರಾಕಿ ಮಿಸ್ಟೇಕ್ ಮಾಡಿದ್ರು. ಚಾಲಕಿ ದಾಳಿಗಾರ ಹನುಮ 2 ಅಂಕವನ್ನು ಪಡೆಯುವ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಈ ಬಾರಿ ಉದಯ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿ ಒಂದು ಅಂಕವನ್ನು ಇಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಅಂಕಣ 2ರಲ್ಲಿ ಪಂದ್ಯ ವೈಎಫ್ಎ ಹೆಬ್ಬಾಳ್ ವಿರುದ್ಧ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಇದು ದ್ವಿತೀಯ ಪಂದ್ಯವಾಗಿದ್ದು ಇಲ್ಲಿ ಗೆಲುವು 2 ತಂಡಗಳ ಅನಿವಾರ್ಯವಾಗಿತ್ತು. ಮುಂದಿನ ಸುದ್ದಿಗಾರತೆ ಮತ್ತೆ ಮನುಷ್ಯದ ದಾಳಿ ಗ್ಯಾಪ್ ಅನ್ನು ಯಶಸ್ವಿಯಾಗಿದ್ದು ಮತ್ತೊಂದು ವೈಫಲ್ಯ ಡಿಫೆನ್ಸ್ ಅಲ್ಲಿ ಕಂಡುಕೊಳ್ತಾ ಇದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಆರಂಭಿಕ ಯಶಸ್ಸನ್ನ ಎದುರಾಳಿಗಳ ರಕ್ಷಣೆ ವ್ಯೂಹವನ್ನು ಅತ್ಯಂತ ಅಚ್ಚುಕಟ್ಟಾಗಿ ದಾಳಿಗಾರ ಭೇದಿಸಿದ್ದಾನೆ, ನುಸುಳಿದ್ದಾನೆ. 3-1 ಪಂದ್ಯ, 2 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯನ್ನು ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಳ್ತಾ ಇದೆ ವೈಎಫ್ಎ ಹೆಬ್ಬಾಳ್ ವಿರುದ್ಧ. ರಾಜು ಹಿರೇಮರಳ್ಳಿ ಮಂಡ್ಯ ಮೂಲಕ ಪ್ರತಿಭೆ ವಿಶ್ವೇಶ್ವರಯ್ಯ ತಂಡವನ್ನು ಪ್ರತಿನಿಧಿಸಿದ ಒಳನುಗ್ಗಿ ಬೋನಸ್ ಗಳಿಸುವಂತ ಒಂದು ಪ್ರಯತ್ನ ಸಾಗ್ತಾ ಇದೆ. ಉದ್ದನೆಯ ನೀಲಕಯ್ಯ ಯುವ ಸ್ವತಂತ್ರ ಆಟಗಾರ ಮತ್ತೆ ತನ್ನ ಉದ್ದನೆಯ ಕೈಯನ್ನ ಯಶಸ್ವಿಯಾಗಿ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ತಾರೆ. ರಾಜು ಯಶಸ್ವಿ ದಾಳಿಯನ್ನು ಸಂಘರ್ಷಿಸಿಕೊಳ್ತಾ ಇದ್ದಾರೆ. 3-1ರಲ್ಲಿ ವಿಶ್ವೇಶ್ವರಯ್ಯ ರಂಗಗಳ ಆರಂಭಿಕ ಮುನ್ನಡೆಯನ್ನು ಕಂಡುಕೊಳ್ತಾರೆ. ಯಶವಂತ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಈಗ ಪ್ರಥಮ ಸೂಪರ್ ದಾಳಿ ರವಿಕುಮಾರ್ ಬಂದಿನ ಮೂಡಿ ಬರ್ತಾ ಇದೆ. ರವಿಕುಮಾರ್ ತೀರ್ಪುಗಾರರು ನಾಲ್ಕರಲ್ಲಿ ಅಂಕಣ 2ರ ಪಂದ್ಯ ಮೈ ನವಿರುಳಿಸುವ ರೀತಿಯಲ್ಲಿ ಆರಂಭ ಕಂಡುಕೊಳ್ತಾ ಇದೆ. 5 ಅಂಕವನ್ನು ವಿಶ್ವೇಶ್ವರಿ
ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 4 ಅಂಕವನ್ನು ವಿಶ್ವೇಶ್ವರಯ್ಯ. ಮೈದಾನದ ಸೋಮನ ಹಿಡಿತಕ್ಕೆ ಸಾಕ್ಷಾತ್ಕಾರದ ಅಂಕಣ. ಅದ್ಭುತವಾದಂತಹ ಒಂದು ಟ್ಯಾಕಲ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ 5-5ರಲ್ಲಿ ಪಂದ್ಯ. ಒಂದು ರೋಚಕ ಪಂದ್ಯ ಅಂಕಣ ಒಂದರಲ್ಲಿ ಸಾಕ್ತಾ ಇದೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಡ್ಯದ ರಾಜ, ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹದಾಡಿತನ ಹೊಂದಿರುವಂತಹ ಆಟಗಾರ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ 5 ಆಟಗಾರರು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್, ರೈಟ್ ಕಾರ್ನರ್ ಭಾಗದಲ್ಲಿ ರೋಹಿತ್, ರ್ಯಾಂಡಿ. ಎರಡು ಬಲಿಷ್ಠ ತಂಡಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ. 5-5ರಲ್ಲಿ ಸಮಬದ್ಧ ಪ್ರದರ್ಶನವನ್ನು ನೀಡಿದ ರಾಯಲ್ಸ್ ವಿರುದ್ಧ ಸಲ್ಲಿಸಿದ ವಿಶ್ವೇಶ್ವರಯ್ಯ ಅನುಭವಿ ಕಿಲಾಡಿಗಳು. ಇದೀಗ ಮಂಡ್ಯ ಮೂಲದ ವಿಶ್ವೇಶ್ವರಯ್ಯ ತಂಡ ಮತ್ತೊಂದು ಮನಚಾರದಿಂದ ಯಶಸ್ವಿ ಗಳಿಸಿಕೊಳ್ತಾ ಮತ್ತು ನಂಕ ದಾಟಲು ಡಿಫೆನ್ಸಿವ್ ಟ್ಯಾಕಲ್ ಪಡೆದುಕೊಳ್ತಾ 1-1 ಮುನ್ನಡೆಯಲ್ಲಿ 6-5. ಏತನ್ಮಧ್ಯೆ ಅಂಕಣ ಎರಡಲ್ಲೂ ಕೂಡ 5-4 ಪಂದ್ಯ ಸಾಕ್ತಾರೆ. ಧೈರ್ಯ ದೇವು ಜೋಧುಮುಖ ಆಟಗಾರನಿಗೆ ಡ್ರೂ ಆಡಲ್ಲಿ ಎದುರಾಳಿಯ ಟೈಮಿಂಗ್ ಆಂಕಲ್ ಅವರಿಗೆ ಬಂದಿಯಾಗ್ತಾ ನಿಸ್ಸಹಾಯಕನಾಗಿ ಹೊರನಡೀತಾ ಇದ್ದಾನೆ. 7-4ರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ 3 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಈ ಪ್ರಥಮಾರ್ಧದ ಆರಂಭದಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ 7-4 ಇನ್ ಫೇವರ್ ಆಫ್ ಯಶವಂತ್ ಶ್ರೀಮಾಳಿ. ಅದ್ಭುತವಾದಂತಹ ದಾಳಿ ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ಇತ್ತು ಉದಯ ಆಟಗಾರರಿಂದ. ತನ್ನ ಬಲ ಪ್ರದರ್ಶನದೊಂದಿಗೆ 2 ಅಂಕಗಳನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ರಾಜ, ಬಲಿಷ್ಠ ಆಟಗಾರ ರೋಹಿತ್, ವೇಗದ ಒಂದು ಕಾಣಬಹುದು. ರಾಜವರ ಫುಟ್ಬಾಲ್ 1 ಸೆಕೆಂಡ್ ಮಿಸ್ ಆಗಿದ ಸಂದರ್ಭದಲ್ಲಿ ಬಾಹುಬಲಿ ಅಂತ ದಾಳಿಗಾರ ಹೆಬ್ಬಾಳ್ ತಂಡಕ್ಕೆ ಒಂದು ಹೆಬ್ಬುಲಿ ಅಂತ ಒಂದು ಬೇಟೆ ಆಡಿದ್ದಾನೆ. ಅಂಕದ ಬೇಟೆ. ಹೆಬ್ಬಾಳ್ ಪ್ರೇಕ್ಷಕರ ಮೆಚ್ಚುಗೆ ಪಾತ್ರವಾಗಿದ್ದಾನೆ. ಅಡಿಯಿಂದ ಮುಡಿಗೆ ಒಬ್ಬ ಛೋಟಾ ಭೀಮ್ನನ್ನ ಹೋಲುವಂತ ದಾಳಿಗಾರ. ಅಂಕಣದಲ್ಲಿ ನಂಬರ್ 7-5, 2 ಅಂಕಗಳ ಹಂತದಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಬಿರುಸಿನ ಪಂದ್ಯದಲ್ಲಿ ಸಾಕ್ತಾ ಇದೆ. ಪೈಪೋಟಿ ಬರಿತ ಪಂದ್ಯ 7-5. ಅಂಕಣ ಒಂದರಲ್ಲೂ ಕೂಡ ರೋಚಕ ಪಂದ್ಯ. 6-8, 8-6ರಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಅತ್ಯುತ್ತಮವಾದ ಪ್ರದರ್ಶನ ನೀಡುತ್ತಾ ಇದೆ. 2 ತಂಡಗಳಿಂದ ತೀವ್ರ ಪೈಪೋಟಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ. 8-6, 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಯಶವಂತ್ ದಾಳಿಯಲ್ಲಿ ಅನುಭವಿ ಕಿಲಾಡಿ ತುಮಕೂರು ವಿಶ್ವವಿದ್ಯಾಲಯ ಪ್ರತಿನಿಧಿಸಿ ಇದೀಗ ತನ್ನ ಖ್ಯಾತಿಗೆ ತಕ್ಕ ಪ್ರದರ್ಶನವನ್ನು ನೀಡಿದ ಯಶವಂತ್ ಮತ್ತೊಂದು ಯಶಸ್ವಿ ದಾಳಿಯಲ್ಲಿ ಯಶವಂತ ತಂಡಕ್ಕೆ ಬೆಸೆಯನ್ನಾಗಿದ್ದಾನೆ.
ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ ಬೆನ್ನೆಲುಬು ಭರವಸೆಯ ದಾಳಿಗಾರ ಅಂತಾನೆ ಹೇಳ್ಬೋದು ಯಶವಂತ್. ಒಂಬತ್ತು ಆರು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರಪ್ರಥಮ ಆವೃತ್ತಿಯಲ್ಲಿ ಪ್ರತಿನಿಧಿಸಿದ ಒಬ್ಬ ಯಶಸ್ವಿ ಕಿಲಾಡಿ, ವಿಜಯ ಬ್ಯಾಂಕ್ ಆಫ್ ಬರೋಡಾ ಪ್ರತಿನಿಧಿಸಿದಂತ ಸುನಿಲ್ ಯಾದವ್ ತಂಡದ ಒಬ್ಬ ಹಿರಿಯ ಅನುಭವಿ ತರಬೇತುದಾರನಾಗಿ ಇಲ್ಲಿ ಕಾರ್ಯೋನ್ಮುಖನಾಗಿದ್ದಾನೆ. ಯುವ ಆಟಗಾರರಿಗೆ ತನ್ನ ಅನುಭವವನ್ನ ಯುವ ಆಟಗಾರರಿಗೆ ದಾರಿ ಎರಿತ ಉತ್ತಮ ಮಾರ್ಗದರ್ಶನ ನೀಡಿದ ಸುನಿಲ್ ಯಾದವ್ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ಖ್ಯಾತಿಯ ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಇಲ್ಲಿ ತಂಡಕ್ಕೆ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. 816ರಲ್ಲಿ ದಾಳಿ, ಸವಾಲಿನ ದಾಳಿ, ಬಾಹುಬಲಿಗೆ ಸವಾಲಿನ ದಾಳಿ. ಪ್ರೇಕ್ಷಕರು ಆತನಿಗೆ ಹೆಚ್ಚಿಗೆ ಇದ್ದಾರೆ. ಪ್ರೇಕ್ಷಕರ ಚುಮುಚಿನ ದಾಳಿಗಾರನಿಗೆ ಭರಪೂರ ಬೆಂಬಲ ಬರ್ತಾ ಇದೆ. ಹರ್ಷೋದ್ಗಾರ, ಚೀತ್ಕಾರ. ಬಾಹುಬಲಿ ಎದುರಾಳಿನ ಬಲಿ ಪಡೆಯೋದು ಕೇಳ್ತಾ ಇದ್ದಾರೆ. ಸ್ವಯಂ ಬಲಿಯಾಗಿದ್ದಾನೆ. ಮರಿಯಾನೆಯನ್ನ ಕೆಟ್ಟಾಗಿ ಕೆಡವಿದ್ದಾರೆ. 11ರಲ್ಲಿ ಪ್ರೇಕ್ಷಕರ ಉತ್ಸಾಹ ಆತನಿಗೆ ಉನ್ಮಾದ ಭರಿತನನ್ನಾಗಿಸ್ತು. ಆದರೆ ಆ ಚೋಟಾ ಭೀಮನ್ನ, ಆ ಚೋಟಾ ಆನೆಯನ್ನ ಕೆಟ್ಟಾಗಿ ಕೆಡವಿದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಮುನ್ನಡೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಒಂದು ಯಶಸ್ವಿ ತಂಡವಾಗಿ ಒಂದು ಯಶಸ್ವಿ ಪ್ರದರ್ಶನವನ್ನು ನೀಡಿದ ಯುವ ಪಡೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ನುಸುಳಿದ್ದಾನೆ. ಗ್ಯಾಪ್ ಕಂಡುಕೊಳ್ಳುವ ಯಶಸ್ಸನ್ನು ಕಂಡುಕೊಳ್ತಾ ಇದೀಗ ಎದುರಾಳಿಗರ ಲೋನ ಪಡೆಯುವಂತ ಒಂದು ಸುಲಭ ಅವಕಾಶ, ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು. ಶರಣಾಗಿದ್ದಾನೆ. ಲೋನಾಂಗ ಒಪ್ಪಿಸಿದೆ. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರಬಿಂದು ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಲ್ಮೆಯ ಜನನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಲೊಂದಿಗೆ ಈ ಒಂದು ಭವ್ಯ ವೇದಿಕೆಗೆ ಸ್ವಾಗತಿಸೋಣ. ಈ ಸುಂದರ ಕಾರ್ಯಕ್ರಮದ ಆಧಾರ ಸ್ತಂಭವಾಗಿ ಕಬಡ್ಡಿ ಮೇಲಿನ ಒಂದು ಪ್ರೀತಿಯಿಂದ ಇಂದಿನವರೆಗೂ ಸಹ 80ರ ದಶಕದಲ್ಲಿ ಸ್ವಯಂ ಕಬಡ್ಡಿ ಆಟಗಾರರಾಗಿ ಗುರುತಿಸಿಕೊಂಡು ನಮ್ಮ ನಿಮ್ಮೆಲ್ಲರ ಮನಮತಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಈ ಒಂದು ಸುಂದರ ಸಂಜೆಯ ಕಬಡ್ಡಿ ಪಂದ್ಯದ ವೀಕ್ಷಣೆಗೆ ಆಗಮಿಸಿದರೆ ಅವರಿಗೆ ಎಲ್ಲ ಪದ್ಮನಾಭನಗರ ಜನತೆ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. 2 ಅಂಕಣದಲ್ಲಿ ನಿರಂತರವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್, ಹಾಗೆ ಅಂಕಣ 2ರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ YFA ಹೆಬ್ಬಾಳ್. ಈ ಪಂದ್ಯಾವಳಿಯ ಒಂದು ವ್ಯವಸ್ಥಾಪಕರಾಗಿ, ಸ್ವಯಂ ಪ್ರೇರಿತರಾಗಿ, ಕಬಡ್ಡಿ ಕ್ರೀಡಾಪಟುಗಳಾಗಿ ಕಬಡ್ಡಿ ಕ್ರೀಡೆಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಯುವಕ ಸನ್ಮಿತ್ರರು ವೇದಿಕೆ ಮುಂಭಾಗದಲ್ಲಿ ಜಮಾವಣೆಗೊಳ್ಳಬೇಕು. ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ನಮ್ಮ ಗ್ಯಾಲರಿ ವ್ಯವಸ್ಥಾಪಕ ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್, ಕೇಶವ ಕ್ರೀಡಾ ಮಂಡಳಿ ಹಾಗೂ ನಮ್ಮ HMT ಕಾಲನಿ ಬಾಯ್ಸ್ನ ಎಲ್ಲ ಕಾರ್ಯನಿರತ ಸ್ವಯಂ ಪ್ರೇರಿತ ಕಾರ್ಯಕರ್ತರುಗಳೇ, ಸ್ವಯಂ ಸೇವಕರುಗಳೇ, ಕಬಡ್ಡಿ ಕ್ರೀಡಾಪಟುಗಳ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಜಮಾವಣೆಗೊಳ್ಳಬೇಕು. ನಿಮ್ಮೆಲ್ಲರಿಗೂ ನಮ್ಮ ಆರ್ ಅಶೋಕ್ ಸರ್ ಅವರು ತಮ್ಮ ಅಮೃತ ಹಾಸ್ಯದಿಂದ ಎಲ್ಲರಿಗೂ ಒಂದು ಸಮವಸ್ತ್ರವನ್ನು, ಒಂದು ಟಿ ಶರ್ಟ್ ಅನ್ನ ಮುಕ್ತವಾಗಿ ಉಚಿತವಾಗಿ ನಿಮಗೆ ನೀಡ್ತಾ ಇದ್ದಾರೆ. ದಯವಿಟ್ಟು ಹಾಗಾಗಿ ಕೇಶವ ಕ್ರೀಡಾ ಮಂಡಳಿ, HMT ಕಾಲನಿ ಬಾಯ್ಸ್ ಮತ್ತು ಲಕ್ಷ್ಮೀ ಸ್ಪೋರ್ಟ್ಸ್ ಕ್ಲಬ್. ಲಕ್ಷ್ಮೀ ಗ್ಯಾಲರಿ ಇವೆಂಟ್ಸ್ ಸ್ವಯಂ ಸೇವಕರುಗಳೇ, ಸ್ವಯಂ ಸೇವಕರಾಗಿ ಈ ಯಶಸ್ವಿ ಕ್ರೀಡಾಕೂಟಕ್ಕೆ ನೀವು ಶ್ರಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಜಮಾವಣೆಯಾಗಿ ಎಲ್ಲ ಸದಸ್ಯರುಗಳು
ಪಂದ್ಯ ಅಂಕಣ 1ರಲ್ಲಿ ಬಲಿಷ್ಠ ತಂಡವಾಗಿ ರಾಯಲ್ ಕೋರ್ಟ್ ನಂಬರ್ 1 HSC ವರ್ಸಸ್ ಅಭಿಯಾನ್ ಬೋಟ್ ಟೀಮ್ ಸೆಕೆಂಡ್ ಕಾಲ್ ಫಾರ್ ಗೋಲ್. ಕೋರ್ಟ್ ನಂಬರ್ 1 ರಾಯಲ್ ಸ್ಪೋರ್ಟ್ಸ್ ರಾಯಲ್ ಮುನ್ನಡೆಯೊಂದಿಗೆ ರಾಯಲ್ ವಿಕ್ಟರಿಗಾಗಿ ಆಪಾದಿಸ್ತಾ ಇದೆ. ವಿಶ್ವೇಶ್ವರ ತಂಡವನ್ನು ಕಟ್ಟಿ ಹಾಕಿ Last and final call, HYC Sports Club versus Abhiyan. Court number 1, Ramesh Babu. ಉತ್ತಮವಾದಂಥ ದಾಳಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜೆರ್ಸಿ ನಂಬರ್ 5 ಆಟಗಾರರಿಂದ. ಸರ್ ಮುಂದೆಗಡೆ ದಯವಿಟ್ಟು ನಮಗೆ ಮ್ಯಾಚ್ ಕಾಣಿಸ್ಬೇಕು, ಇಲ್ಲಾಂದ್ರೆ ಕಷ್ಟ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. HYC ಅಭಿಯಾನ್ 2 ತಂಡಗಳಿಗೆ ಅಂತಿಮ ಕರೆ. ಬೇಗನೆ ಕಣಾಂಗಕ್ಕೆ ಬರಬೇಕು. HYC ಹೆಸರುಗೊತ್ತ ಅವರಿಂದ ಅಭಿಯಾನ್ ಸ್ಪೋರ್ಟ್ಸ್ ಕ್ಲಬ್. ಕಣ 2ರಲ್ಲಿ ಲಾಸ್ಟ್ ಕಾಲ್ ಚಾಮರಾಜಪೇಟೆ ವರ್ಸಸ್ ಶಂಕರ್ನಾಥ್. ಬೋಟಿಂಗ್ ಕ್ಯಾಪ್ಟನ್ ಚಾಮರಾಜಪೇಟೆ ವಿರುದ್ಧ ಶಂಕರ್ನಾಥ್. 2 ತಂಡದಾಗಿದೆ ಅಂತಿಮ ಕರೆ. 4 ತಂಡಗಳು ಬೇಗನೆ ಅಂಕಣ ಪ್ರವೇಶ ಮಾಡಬೇಕು. HYC ಅಭಿಯಾನ್ ಚಾಮರಾಜಪೇಟೆ ಶಂಕರ್ನಾಥ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಒಂದು ರಾಯಲ್ ವಿಕ್ಟರಿಗಾಗಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಡಿಫೆನ್ಸ್ ಹಾಗೂ ರೈಡಿಂಗ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿ, ದಾಳಿ ವಿಭಾಗದಲ್ಲಿ ಪ್ರಜ್ವಲ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸೇರ್ಪಡೆಗೊಂಡ ಪ್ರತಿಭಾನ್ವಿತ ಪ್ರತಿಭೆ ಪ್ರಜ್ವಲ್. ದಾಳಿ ವಿಭಾಗದಲ್ಲಿ ಸಾಕಷ್ಟು ವರ್ಷಗಳ ಅನುಭವ ಈತನಿಗಿದೆ. ಅದನ್ನು ಮತ್ತೊಮ್ಮೆ ಯಶಸ್ವಿಯಾಗಿ ಜೈವಿನ್ ಡಬಲ್ ಆಂಕಲ್ ಹೋಲ್ಡ್ ದಾಳಿಗಾರಿ ಭಂಗಿಯಾಗಿ ನಿರ್ಣಾಯಕನಾಗಿ ತೇಳ್ತಾ ಇದ್ದಾನೆ. ಮತ್ತೆ ಪ್ರೇಕ್ಷಕರ ಮರಿ ಆನೆ ಕಳೆದ ಬಾರಿಯ ದಾಳಿಯ ಸೇಡಿನ ತವಕದಲ್ಲಿದ್ದಾನೆ. ಆನೆಯ ದಾಳಿ ಪ್ರೇಕ್ಷಕರು ನಿನಗೆ ಎಲ್ಲಿಲ್ಲದ ಅಭಿಮಾನ. ನಿಜವಾಗ್ಲೂ ಮೋಸ್ಟ್ ವಾಂಟೆಡ್ ಪ್ಲೇಯರ್ ಆಫ್ ದರ್ ಮ್ಯಾಚ್ ಅಂತ ಹೇಳ್ಬೋದು. ಯೋಗ್ಯ ಅಂತ ಗಳಿಸು ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ಹಾರೈಸ್ತಾ ಇದ್ದಾರೆ. ಯುವ ಆಟಗಾರ ಯಾವುದೇ ಅಂಕ ಗಳಿಕೆ ನೀಡುವುದು ಎಚ್ಚರಿಕೆ ದಾಳಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್ HYC ಹೆಸರುಗಟ್ಟ ವಿರುದ್ಧ ಅಭಿಯಾನ್, ಚಾಮರಾಜಪೇಟೆ ವಿರುದ್ಧ ಶಂಕರ್ನಾಥ್. 4 ತಂಡಗಳಿಗೆ ಇದು ಅಂತಿಮ ಕರೆ. ಕಣ 1ರಲ್ಲಿ HYC ವಿರುದ್ಧ ಅಭಿಯಾನ್, ಕಣ 2ರಲ್ಲಿ ಚಾಮರಾಜಪೇಟೆ ವಿರುದ್ಧ ಶಂಕರ್ನಾಥ್.
ವೈಫೈ ಹೆಬ್ಬಾಳ್ ತಂಡಕ್ಕೆ ಡೂ ಆರ್ ಡೈ. ಮತ್ತೆ ದಾಳಿಯಲ್ಲಿ ಮರಿ ಬಾಹುಬಲಿ. ಅದ್ಭುತವಾದಂತಹ ಟ್ಯಾಕಲ್. ಎಲ್ಲ ತುಂಬಿದ್ರು ಕೂಡ ಬಲ ವರ್ತನೆ ಆಗ್ತಾ ಇಲ್ಲ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಅದ್ಭುತವಾದಂತಹ ಒಂದು ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಲಾಗಿದೆ. ಮರಿಯಾನೆ ಮತ್ತೆ ಮಂಕಾಗಿ ಮರಳಿ ಗೂಡಿಗೆ ಮರಳಿ ಮನೆಗೆ ಹೋಗ್ತಾ ಇದೆ. ಎಸ್, ಏಕಪಕ್ಷೀಯ ನಡೆ ಅಂತ ಹೇಳ್ಬೋದು. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಗೆಲುವಿನ ಅಭಿಯಾನಕ್ಕೆ ದಾಪುಗಾಲಿಡ್ತಾ ಇದೆ. 26-8 14 ಅಂಕಗಳ ಅಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಗೆಲುವಿನ ಹಾದಿ ಸುಗಮಗೊಳಿಸಿಕೊಳ್ತಾ ಇದೆ. ಇದೀಗ ಅಂಕಣ 1ರ ಪಂದ್ಯ ಮುಕ್ತಾಯ ಕಂಡಿದ್ದು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಜೊತೆ ರಾಯಲ್ ಮಿಲಿಟರಿ ಮತ್ತೊಂದು ಮಹತ್ವದ ಸುದ್ದಿಗೆ ಪ್ರವೇಶಾಧಿಕಾರ ಪಡ್ಕೊಂಡಾಗ ಕಂಗ್ರಾಚುಲೇಷನ್ಸ್ ಟು ದಿ ವಿನ್ನಿಂಗ್ ಟೀಮ್. It is fabulous victory. HYC ತಂಡ ಆಗಮಿಸಿದೆ ಕಣವೊಂದರಲ್ಲಿ. ಹಾಗೆ ಅಭಿಯಾನ್ ತಂಡ ಕ್ಯಾಪ್ಟನ್ ಆಫ್ ಅಭಿಯಾನ್ ಪ್ಲೀಸ್ ಸೆಂಡ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಆನ್ ಕೋರ್ಟ್ ನಂಬರ್ 1. ಅಸ್ಲಂ. ಹಾಗೆ ಕಣವೊಂದರಲ್ಲಿ ಶಾಂತಿ ಹಾಗೂ ಶಂಕರ್ ನಾಗ್. ಇದುವರೆಗೆ ನಡೆದಂತಹ ಕಬಡ್ಡಿ ಪಂದ್ಯದಲ್ಲಿ ಮ್ಯಾಚ್ ಮುಗಿತಾ ಇದ್ದಾಗೆ ಮೊಟ್ಟ ಮೊದಲ ಬಾರಿಗೆ ಸಮಯಕ್ಕೆ ಸರಿಯಾಗಿ ಬಂದಿರುವಂತಹ ಟೀಮ್ ಅಂತ ಅಂದ್ರೆ ಅದುವೇ HYC ಹೆಸರುಗಟ್ಟ. ಜೋರ ಚಪ್ಪಳೆ ಬರಲಿ. ಕಬಡ್ಡಿಗೆ ಸಮಯಕ್ಕೆ ಬಹಳನೇ ಪ್ರಾಮುಖ್ಯತೆ ಇದೆ. ಸಮಯದ ಜೊತೆಯಲ್ಲಿ ನಮ್ಮೂರು ಹುಡುಗರು ಹೆಸರುಗಟ್ಟ ಅಂದ್ರೆ ಕಬಡ್ಡಿ, ಕಬಡ್ಡಿ ಅಂದ್ರೆ ಹೆಸರುಗಟ್ಟ. ರಾಜ್ಯದ ಮೂಲ ಮೂಲಗಳು ಹೆಸರುವಾಸಿಯಾಗಿದೆ. ಇದೀಗ ಆಗಮಿಸಿದ ಶಾಮಣ್ಣಗೌಡರು ಕೂಡ ನಮ್ಮ ಉದ್ಯೋಗರಿಗೆ ಸ್ವಾಗತವನ್ನು ಬಯಸ್ತಾ HYC ಹೆಸರುಗಟ್ಟ ಅಂಕಣ ಪ್ರವೇಶಕ್ಕೆ ಶಿಸ್ತಿನ ಸಿಪಾಯಿಗಳಂತೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅಭ್ಯಂತರ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರು ಕೂಡ ಅಂಕಣ ಪ್ರವೇಶಿಸಬೇಕು. ಪುಟ್ಟ ಪೋರನ ಆಟಕ್ಕೆ ಅದಿಟ್ಟ ಆಟಕ್ಕೆ ಪ್ರೇಕ್ಷಕರ ಮೆಚ್ಚುಗೆ ಕರ್ನಾಟಕದ ಧನ್ಯವಾದಗಳು. ಒಂದು ತಲ್ಲೀನತೆ, ಗುಡ್ ಇನ್ವಾಲ್ವ್ಮೆಂಟ್ ಇನ್ ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಆಟಗಾರಿಗೆ ಹೊರತುಂಬಿಸುವ ನಿಮ್ಮ ಈ ಒಂದು ಪರಿಗೆ ನಾನು ನಿಜವಾಗ್ಲೂ ಶ್ಲಾಘಿಸ್ತಾ ಇದ್ದೇನೆ. ಪ್ರೇಕ್ಷಕರು ಕೂಡ ಹುಚ್ಚೆದ್ದು ಆಟಗಾರನ ಹೃದಯಪೂರ್ವಕವಾಗಿ ಅಭಿನಂದಿಸಿ ಹಾರೈಸ್ತಾ ಇದ್ದಾರೆ ಕರ್ತಾರದೊಂದಿಗೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಗೆಲುವಿನ ಅಭಿಯಾನಕ್ಕೆ ಮುನ್ನಡೆ ಬರೆದಿದೆ. ಈಗಾಗಲೇ 27-10ರಲ್ಲಿ 17 ಅಂಕಗಳ ಸ್ಪಷ್ಟ ಮುನ್ನಡೆಯ ಅಂಕಗಳನ್ನು ತಂದಾಗಿಸ್ಕೊಳ್ತಾ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಬಹುತೇಕ ಗೆಲುವು ನಿಶ್ಚಿತ, ಗೆಲುವು ಖಚಿತವಾಗ್ತಾ ಇದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಇನ್ನು 2 ನಿಮಿಷಗಳ ಅವಧಿಯ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಆಫ್ ಅಭ್ಯಂತ ಪುಟ್ಟ ಪೋರ ಆಟಗಾರನಿಗೆ ಅದಿಟ್ಟ ಆಟಕ್ಕೆ ಪ್ರತ್ಯುತ್ತರ ನೀಡ್ತಾ ಇದ್ದಾರೆ. ಪುಟ್ಟ ಪೋರನಿಗೆ ಬರಲಿ ಚಪ್ಪಾಳೆ ಆತನಿಗೋಸ್ಕರ. ಬೆಳೆಯ ಸಿರಿ ಮೊಳಕೆಯಲ್ಲಿ ಗಾದಿಯನ್ನ ಇಲ್ಲಿ ನೈಜೀಕರಿಸ್ತಾ ಇದ್ದಾನೆ. ಈ ವಯಸ್ಸಿನಲ್ಲಿ ನಾವು ಆಟವನ್ನ ಮೈಗೂಡಿಸಿಕೊಂಡ್ರೆ, ಆಟದ ವೈಖರಿಗಳನ್ನ ಕೌಶಲ್ಯಗಳನ್ನ ಮೈಗೂಡಿಸಿಕೊಂಡ್ರೆ ಮುಂದೊಂದು ದಿನ ಪ್ರಾಯದಲ್ಲಿ ನಿಜವಾಗ್ಲೂ ಅದ್ಭುತವಾದ ಆಟಗಾರರಾಗಿ ನಾವು ಬೆಳಿಬಹುದು. ಸೊ ಹಾಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನ ಆಟಗಾರ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾನೆ. ಇರ್ಫಾನ್ ಅತ್ಯಂತ ಎಲ್ಇಡಿ ಸ್ಕೋರ್ ಬೋರ್ಡ್ ಅಂಕಣ 1ಕ್ಕೆ ವಿಶ್ವನ್ ಎಲ್ಇಡಿ ಸ್ಕೋರ್ ಬೋರ್ಡ್ ವಿಶ್ವನ್ ಬೋರ್ಡ್ ಅವರು ಕ್ಯಾಪ್ಟನ್ ಆಫ್ ಅಭ್ಯಂತರ ಸ್ಪೋರ್ಟ್ಸ್ ಕ್ಲಬ್ ಈ ಕೂಡಲೇ ಅಂಕಣ ಪ್ರವೇಶಿಸಬೇಕು, ತಡ ಮಾಡಬಾರ್ದು. ಈಗಾಗಲೇ HYC ತಂಡ ಶಿಸ್ತಿನ ಸಿಪಾಯಿಗಳ ಅಂಕಣ ಪ್ರವೇಶಿಸಿ ಆಗಿದೆ. ದಯವಿಟ್ಟು ಎದುರಾಳಿ ಅಭ್ಯಂತ ಬೇಗ ಬನ್ನಿಪ್ಪ. ಕ್ಯಾಪ್ಟನ್ ಆಫ್ ಅಭ್ಯಂತ ಸ್ಕೋರ್ ಬೋರ್ಡ್ ಪಿಂಕಿ ಸೂಪರ್ ಪ್ಲೇಯರ್ ಆಗಿದೆ. 3 ಆಟಕ್ಕೆ ನೋಡಿದ ಕಿಕ್ ಮಾಡಿಕೊಂಡು ಪ್ರಯತ್ನ, ಕಾಲು ಜಾಗವನ್ನು ಹುಡುಕಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಏಕಾಂಗಿಯಾಗಿ ಅಂಕಣದ ಪ್ರಾಪ್ತಿಯಲ್ಲಿ ಯಶಸ್ವಿಯಾಗಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಇದರೊಂದಿಗೆ ಅಂಕಣ 2 ಪಂದ್ಯವು ಮುಕ್ತವಾಗಿದೆ.
ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ರೆ ಪಂದ್ಯದಲ್ಲಿ ಭಾಗವಹಿಸಿದಂತ YFA ಹೆಬ್ಬಾಳ್ ತಂಡಕ್ಕೂ ಸಹ ಧನ್ಯವಾದ. ನೋಡಿ ಅಭಿಯನ್ ತಂಡ ಕೊನೆ ಕರೆ ಅಭಿಯನ್ ಅದರದೇ ಪಂದ್ಯ ಮುಕ್ತ ಆಗ್ತಾ ಇದ್ದಾಗೆ ಶಂಕರ್ ನಾಗ್ ವಿರುದ್ಧ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಸಹ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದೆ. ಅದೇ ರೀತಿ ವೇದಿಕೆ ಎಡಭಾಗದಲ್ಲಿರುವಂತಹ ಡಿಸ್ಪ್ಲೇ ಮೇಲೆ ಕಾಣಬಹುದು ನಮ್ಮ ಸನ್ಮಾನ್ಯ ಶ್ರೀಯುತ R. ಅಶೋಕ್ ಸರ್ ಅವರು ಸುಮಾರು 80ರ ದಶಕದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೆ ರಾಷ್ಟ್ರೀಯ ಕಬಡ್ಡಿ ಪಂದ್ಯಗಳಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನು ಪಡ್ಕೊಂಡಂತ ಆ ಸುಂದರ ಕ್ಷಣಗಳ ಒಂದು ಮೆಲುಕನ್ನ ಈ ಒಂದು ಕಬಡ್ಡಿ ಪಂದ್ಯದ ಮೂಲಕ ನಾವು ಕಾಣಬಹುದಾಗಿದೆ. ಅವರು ಕೂಡ ಸ್ವಯಂ HMT ಕಾಲನಿ ಬಾಯ್ಸ್ ತಂಡದಲ್ಲಿ ತರಬೇತಿಯನ್ನು ಪಡೆದಂತವರು